ನೀನು ಯಾಕಲೇ ತಲೆ ಕೆಡಿಸ್ಕೊಳ್ತೀಯ? 108 ಜನ 106 ಥರ ಹೇಳ್ತಾರೆ, ಹೇಳಲಿ ಬಿಡ, ಪರವಾಗಿಲ್ಲ. ಅದಕ್ಕೆ ಯಾಕೆ ನೀನು ತಲೆ ಕೆಡಿಸ್ಕೊಳ್ತೀಯ? ನಿನ್ನನ್ನು ಕೆಟ್ಟವನು ಅಂತಾರೆ ಅನ್ಲಿ, ನೀನು ದುರಾಂಕಾರಿ ಅಂತಾರೆ ಅನ್ಲಿ, ನೀನು ಕೋಪಿಷ್ಟ ಅಂತಾರೆ ಅನ್ಲಿ ಬಿಡು. ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲವನ್ನ ಹೇಳಲಿ ಬಿಡ, ಯಾಕೋ ನೀನು ತಲೆ ಕೆಡಿಸ್ಕೊಳ್ತೀಯ? ನಿನ್ನನ್ನು ಯಾವಾಗ ನೀನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತೀಯಲ್ಲ, ನಾನು ಹಂಗಲ್ಲ, ನಾನು ಕೆಟ್ಟವನಲ್ಲ, ನಾನು ಒಳ್ಳೆಯವನಲ್ಲ, ನಾನು ಈ ರೀತಿಯಲ್ಲ ಆ ರೀತಿಯಲ್ಲ ಅಂತ ನಿನ್ನ ಜೀವನ ನರಕದತ್ತ ಪ್ರಯಾಣ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಸಮರ್ಥನೆ ಮಾಡ್ಕೊಳ್ಬೇಡ. ಇನ್ನೊಬ್ಬರು ನನ್ನನ್ನು ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ, ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನು ಅವ್ರ ಮನಸ್ಸು ಒಳಗಡೆ ನುಗ್ಗಿ ನಾನು ಅದನ್ನು ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಒಬ್ಬನೇ ವ್ಯಕ್ತಿ 360 ಡಿಗ್ರಿ ಈ ರೀತಿ ಸುತ್ತಳತೆಯಲ್ಲಿ ಒಬ್ಬೊಬ್ಬರು ನಿನ್ನನ್ನು ನೋಡುವಂತಹ ರೀತಿ ನೀತಿ ಬೇರೆ, ದೃಷ್ಟಿಕೋನಗಳು ಬೇರೆ. ಇಲ್ಲಿ ಅರ್ಧ ಹೇಗೆ ಕತ್ಲಿದೆ, ಅರ್ಧ ಬೆಳಕಿದೆ, ಅದೇ ರೀತಿ ಅರ್ಧ ಜನ ನಿನ್ನನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ, ಅರ್ಧ ಜನ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡೋರು ಪಾಸಿಟಿವ್ ಆಗಿ ಶುರು ಮಾಡೋಕ್ಕೆ ಥಿಂಕ್ ಮಾಡ್ತಾರೆ. ಇದು ಎಲ್ಲವೂ ಕೂಡ ಬದಲಾಗ್ತಾನೇ ಇರ್ತದೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ನೀನು ನಿನ್ನ ಮನಸ್ಥಿತಿ ಪರಿಸ್ಥಿತಿ, ನೀನು ಇಲ್ಲಿ ಏನು ಆಲೋಚನೆ ಮಾಡ್ತೀಯ ಅದನ್ನು ಗಾಢವಾಗಿಟ್ಕೊ. ಇದನ್ನು ಅಸ್ತಿತ್ವ ಅಂತ ಕರೀತಾರೆ. ನನ್ನ ಅಸ್ತಿತ್ವನ ಬಿಟ್ಟು ನಾನು ಪ್ರತಿಯೊಬ್ಬರಿಗೂ ಅವರವರ ರೀತಿಯಲ್ಲಿ ನಾನು ಬದುಕ್ತಾ ಹೋದರೆ ಖಂಡಿತವಾಗ್ಲೂ ನಾನು ಮನುಷ್ಯನೇ ಅಲ್ವಾ, ನನಗೆ ಅಸ್ತಿತ್ವನೇ ಇಲ್ಲ. ಆ ರೀತಿ ನೀನು ಅದೇ ತಪ್ಪನ್ನು ಮಾಡ್ತಾ ಇದೆಯಾ. ನನಗೆ ಸಾಕಷ್ಟು ಜನ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ, ಅಕ್ಕಪಕ್ಕದ ಮನೆಯವರು ಒಂಥರ ನೋಡ್ತಾರೆ, ಬಂಧು ಬಳಗದವರು ಒಂಥರ ನೋಡ್ತಾರೆ, ಸ್ನೇಹಿತರು ಒಂಥರ ನೋಡ್ತಾರೆ, ಗ್ರಾಹಕರು ಒಂಥರ ನೋಡ್ತಾರೆ, ವಿದ್ಯಾರ್ಥಿಗಳು ಶಿಷ್ಯಂದಿರು ಒಂಥರ ನೋಡ್ತಾರೆ, ವೀಕ್ಷಣೆ ಮಾಡ್ತಾರಂಥ ವೀಕ್ಷಕರು ಒಂಥರ ನೋಡ್ತಾರೆ. ಸಮಾಜದಲ್ಲಿ 108 ಜನ 108 ಥರ ನೋಡ್ತಾರೆ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು, ಏನು ಮಾಡಬಲ್ಲೆ, ಇಷ್ಟು ಮಾತ್ರನೇ ನಮಗೆ ಈ ತ್ರಿಶಕ್ತಿಗಳನ್ನು ನಾವು ನೋಡಬೇಕೆ ಹೊರತು ಹೊರಗಡೆಯವ್ರಿಗೆಲ್ಲ ನಾವು ತೃಪ್ತಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಹೇಳ್ತಾನೆ ನೀಲಿ ಬಟ್ಟೆ ಹಾಕು ಅಂತ, ಮತ್ತೊಬ್ಬ ಹೇಳ್ತಾನೆ ಕೆಂಪು ಬಟ್ಟೆ ಹಾಕು ಅಂತ, ಮತ್ತೊಬ್ಬ ಹೇಳ್ತಾನೆ ಹಳದಿ ಬಟ್ಟೆ ಹಾಕು ಅಂತ, ಇನ್ನೊಬ್ಬ ಹಸಿರು ಬಟ್ಟೆ ಅಂತಾನೆ. ನೀನು ಯಾವ ಬಟ್ಟೆ ಹಾಕೊಳ್ತೀಯ? ಯಾರನ್ನ ತೃಪ್ತಿಪಡಿಸ್ತೀಯ? ಖಂಡಿತವಾಗ್ಲೂ ಯಾರನ್ನು ತೃಪ್ತಿಪಡಿಸೋಕ್ಕಾಗದು. ನಿನಗೆ ಯಾವ ಬಟ್ಟೆಗಳು ಇಷ್ಟ ಆಗುತ್ತೋ ಆ ಬಟ್ಟೆಗಳನ್ನು ನೀನು ಧರಿಸ್ಬೇಕು. ನಾನು ಹೇಳೋದನ್ನು ಮನನ ಮಾಡು, ಎಲ್ಲವೂ ನಿನಗೆ ಅರ್ಥ ಆಗ್ತಾ ಹೋಗ್ತದೆ.